ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಸ್ವಪಕ್ಷದವರೇ ಕಾಂಗ್ರೆಸ್ ಪಕ್ಷದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡಿರುವುದು ಪಕ್ಷ ಸೇರಿದಂತೆ ಸಮುದಾಯದ ಯಾರಿಗೂ ಶೋಭೆ ತರುವುದಿಲ್ಲ. ಈ ವಿಷಯವನ್ನು ನಾವು ಖಂಡಿಸುತ್ತೇವೆ ಎಂದು ದೇವಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್ವರಪ್ಪ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಸ್ಕೈ ಫಂಕ್ಷನ್ ಹಾಲ್ನಲ್ಲಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಳಕು ಬ್ಲಾಕ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾತನಾಡಿ, ನಮ್ಮ ಪಕ್ಷದವರೇ ಶಾಸಕರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಈ ಸಂಬಂಧ ನಾವು ಕೆಪಿಸಿಸಿಗೆ ವರದಿ ನೀಡುತ್ತೇನೆ. ಶಾಸಕರ ವೈಯಕ್ತಿಕ ವಿಷಯಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಮಾತನಾಡುವುದು ಸರಿಯಲ್ಲ. ಹೀಗೆ ಮಾತನಾಡಿದ ಮಹಿಳೆಯ ತಂದೆ 2013 ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆ ಕೈ ಸೇರಿಸಿದ್ದರು ಎಂದು ಎಲ್ಲರಿಗೂ ತಿಳಿದಿದೆ. ಈ ಸಂಬಂಧ ಬೆಂಗಳೂರಿಗೆ ನಿಯೋಗದ ಮೂಲಕ ತೆರಳಿ ದೂರು ನೀಡಲಾಗುವುದು ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಮಾತನಾಡಿ, ಬಿಜೆಪಿ ಪಕ್ಷದವರು ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರಿಗೆ ತೇಜೋವಧೆ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಇಂದಿನ ಅವಧಿಯಲ್ಲಿ ಸರಬರಾಜಾಗಿದ್ದ ಪರಿಕರಗಳು ಕೆಟ್ಟಿವೆ ಎಂದಲ್ಲಿ ಈ ಪರಿಕರಗಳು ಗುಣಮಟ್ಟದ ವಿಷಯವನ್ನು ಬಹಿರಂಗಪಡಿಸಲಿ ಎಂದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಸುಭಾನ್ ಸಾಬ್, ಪಟೇಲ್ ಜಿ ಪಾಪನಾಯಕ್, ಬ್ಲಾಕ್ ಕಾರ್ಯದರ್ಶಿ ಬಿಟಿ ನಾಗಭೂಷಣ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿ ಮಾರನಾಯಕ ಮಾತನಾಡಿದರು. ಸ್ಥಳದಲ್ಲಿ ವಿಜಯ್ ಕುಮಾರ್, ಶಾಸಕರ ಆಪ್ತ ಸಹಾಯಕ ಶ್ರೀಕಾಂತ್, ಸಿ ಹೊನ್ನೂರಪ್ಪ, ಕೆರೆಕೊಂಡಾಪುರ ಪರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರ ರುದ್ರೇಶ್, ಝೆಡ್ ಟಿವಿ, ಮೊಳಕಾಲ್ಮೂರು. ಇತ್ತೀಚೆಗೆ ಈ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಕೆಲವು ಮುಖಂಡರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ಸಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣಜಿ ಅವರ ಬಗ್ಗೆ ಆಧಾರರಹಿತವಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡುವುದರ ಮುಖಾಂತರವಾಗಿ ಅವರ ಛೇದೋವಧೆಗೆ, ಅವರ ಮಾನಹಾನಿಗೆ ಯತ್ನ ಮಾಡತಕ್ಕಂಥ ವಿಚಾರ ಕಂಡು ಬರ್ತಾ ಇದೆ. ಬಿಜೆಪಿ ಪಕ್ಷ ಈ ಒಂದು ಅಪಪ್ರಚಾರದ ಒಂದು ಭಾಗ ಆಗಿ ಕಾಣ್ತಾ ಇದೆ. ಬಿಜೆಪಿ ಪಕ್ಷಕ್ಕೆ ಈ ಕ್ಷೇತ್ರದಲ್ಲಿ ನೆಲೆ ಇಲ್ಲ. ಅವರಲ್ಲಿ ಕಾರ್ಯಕರ್ತರ ಕೊರತೆ ಉಂಟಾಗಿದೆ, ಮುಖಂಡರ ಕೊರತೆ ಉಂಟಾಗಿದೆ. ಕೆಲವೇ ಕಾರ್ಯಕರ್ತರು ಮುಖಂಡರು ಇದ್ರೂ ಕೂಡ ಅವರಲ್ಲಿ ಹೊಂದಾಣಿಕೆ ಕಾಣ್ತಾ ಇಲ್ಲ. ಎನ್ ವೈ ಗೋಪಾಲಕೃಷ್ಣಜಿ ಅವರ ಆಡಳಿತದ ಮುಂದೆ ದಿನಕ್ಕೆ ಕ್ಷೀಣವಾಗಿರ್ತಕ್ಕಂಥ ಬಿಜೆಪಿ ಪರಿಸ್ಥಿತಿಯನ್ನು ಕಂಡು ಅವರು ಇವತ್ತು ಹತಾಶರಾಗಿ ಕೆಲವು ಅವ್ರ ಹತ್ರ ಇರ್ತಕ್ಕಂಥ ಒಂದೇ ಒಂದು ಬ್ರಹ್ಮಾಸ್ತ್ರ ಏನಪ್ಪ ಅಂತಂದರೆ ಅದು ಮೊಬೈಲ್ ವಾಟ್ಸಪ್. ಆ ವಾಟ್ಸಪ್ ಮುಖಾಂತರ ಅನೇಕ ವಿಷಯಗಳನ್ನು ಹಗಲು ರಾತ್ರಿ ಕಷ್ಟಪಟ್ಟು ಸಂಶೋಧನೆ ಮಾಡಿ ಅನೇಕ ಆಧಾರವಾಗಿರ್ತಕ್ಕಂಥ ಆರೋಪಗಳನ್ನು ಹರಿದು ಬಿಡ್ತಾ ಇರೋದ್ರಿಂದ ಇವತ್ತು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ, ಕಾಂಗ್ರೆಸ್ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಶಾಸಕರು ಕೂಡ ಕೂಡಲೇ ವೈದ್ಯಾಧಿಕಾರಿಗಳನ್ನು ಹಾಕಿಸ್ಬೇಕು, ಆರೋಗ್ಯ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿ ವೈದ್ಯಾಧಿಕಾರಿಗಳನ್ನು ತರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಶಾಸಕರ ಯಾವುದೇ ಹೊಣೆಗಾರಿಕೆ, ಯಾವುದೇ ಪಾತ್ರ ಇಂಥ ವಿಚಾರಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಎಲ್ಲದರಲ್ಲೂ ಶಾಸಕರ ಲಿಂಕ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ವಾಟ್ಸಪ್ಗಳಲ್ಲಿ ಹಂಚಿಕೆ ಮಾಡಿ ಜನರಲ್ಲಿ ಗೊಂದಲ ಎಬ್ಬಿಸ್ತಕ್ಕಂಥ ಈ ಬಿಜೆಪಿ ಕಾರ್ಯಕ್ರಮದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಖಂಡಿಸ್ತಾ ಇದ್ದೀವಿ. ಅವರು ಅದೇ ರೀತಿಯಾಗಿ ಎರಡನೇ ಆರೋಪ ಏನಂತಂದರೆ, ಮೊಳಕಾಲ್ಮೂರು ಕ್ಷೇತ್ರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಕೆಟ್ಟೋಗಿದೆ, ಆಕ್ಸಿಜನ್ ಪ್ಲಾಂಟ್ ಕೆಟ್ಟೋಗಿದೆ, ಸುಸಜ್ಜಿತವಾಗಿರ್ತಕ್ಕಂಥ ಲ್ಯಾಬ್ ಕೆಟ್ಟೋಗಿದೆ, ಅನೇಕ ಬೆಲೆ ಬಾಳ್ತಕ್ಕಂಥ ವೆಂಟಿಲೇಟರ್ಗಳು ಕೆಟ್ಟೋಗಿದ್ದಾವೆ, ಅಲ್ಲಿರ್ತಕ್ಕಂಥ ಜನರೇಟರ್ ಕೆಟ್ಟೋಗಿದೆ ಅಂತಕ್ಕಂಥ ಬಿಜೆಪಿಯವರೇ ಏನು ವಾದ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಅದು ಒಂದು. ಎರಡನೇದಾಗಿ, ಮೊಳಕಾಲ್ಮೂರು ಕ್ಷೇತ್ರದ ಋಣ ತೀರಿಸಲು ಎನ್ ವೈ ಗೋಪಾಲಕೃಷ್ಣ ಅವರು ನಾನು ಸ್ವಂತ ಹುಟ್ಟೂರಿಗೆ ಬರ್ತಾ ಇದ್ದೀನಿ, ನನಗೆಲ್ಲ ಮತ ಹಾಕ್ರಿ, ನನ್ನ ಗೆಲ್ಲಿಸ್ರಿ, ನಾನು ಈ ಊರಿನ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಊಟ ಹಾಕೊಂಡು ಗೆಲ್ಲಿಸಿದರು. ನಂತರ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಕಿವಿಗೆ ಹಾಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಆರೋಪ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಏನಂದರೆ, ಅವರು ಮೊಳಕಾಲ್ಮೂರು ಕ್ಷೇತ್ರದ ನನ್ನ ಹುಟ್ಟೂರು, ಅಲ್ಲಿ ಋಣ ತೀರಿಸ್ತಕ್ಕಂಥದ್ದು ನನಗೆ ಬಾಕಿ ಇದೆ, ಅದಕ್ಕಾಗಿ ನನಗೆ ಮತ ಹಾಕ್ರಿ ಅಂತ ಕೇಳಿದ್ದು ಸತ್ಯ.
ಅದನ್ನ ಎನ್ ವೈ ಗೋಪಾಲಕೃಷ್ಣಾಜಿ ಅವರನ್ನ ಈ ಹಿಂದೆ 4 ಬಾರಿ ಇಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆಲ್ಲಿಸಿದ್ರು. ಅವರ ನಡವಳಿಕೆ, ಅವರ ಕ್ಯಾರೆಕ್ಟರು, ಅವರ ಅಭಿವೃದ್ಧಿ ಚಿಂತನೆ ಮತ್ತು ಅವರ ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವಗಳನ್ನು ಕಂಡಂತ ಮೊಳಕಾಲ್ಮೂರು ಕ್ಷೇತ್ರದ ಜನ ಈ ಮಣ್ಣಿನ ಮಗನಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣಾಜಿ ಅವರನ್ನ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದರು. ಆಸ್ಪತ್ರೆ 100 ಬೆಡ್ ಆಸ್ಪತ್ರೆ, ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಪಿಟಲ್ ನಿರ್ಮಾಣ ಮಾಡಿದವರು ಎನ್ ವೈ ಗೋಪಾಲಕೃಷ್ಣರವರು. ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇಲ್ಲಿ ಬಿಜೆಪಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರು ಕೋಟ್ಯಾಂತರ ರೂಪಾಯಿ ಸಾಮಗ್ರಿಗಳನ್ನ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಗೆ ಸರಬರಾಜು ಮಾಡಿದ್ರು. ಯಾಕೆ ಇದ್ದಕ್ಕಿದ್ದಂಗೆ ಸಾಮಗ್ರಿಗಳು ಸರಬರಾಜು ಆದ 3 ತಿಂಗಳು 6 ತಿಂಗಳಿಗೆ ಅವು ಎಲ್ಲಿ ಹೋದವು, ಯಾಕೆ ಕೆಟ್ಟೋದು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡಲೇ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ತಮ್ಮ ವಾಟ್ಸಪ್ಗಳಲ್ಲಿ ಹಾಕಿ ಕೂಡಲೇ ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೀವಿ ಬಿಜೆಪಿ ಪಕ್ಷ. ಯಾಕೆಂದ್ರೆ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಸಾಮಗ್ರಿ ಸರಬರಾಜು ಆಗಿದ್ದಾವೆ, ಎಲ್ಲ ಕೆಟ್ಟೋಗಿದಾವೆ ಅಂತ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಯಾಕೆ ಅಷ್ಟು ಜಲ್ದಿ ಕೆಟ್ಟೋದವು, ಅವರ ಗುಣಮಟ್ಟ ಯಾವ ರೀತಿ ಇತ್ತು, ಅದನ್ನ ಸಪ್ಲೈ ಮಾಡಿದವ್ರು ಯಾರು, ಟೆಂಡರ್ ಪಡೆದವ್ರು ಯಾರು, ಬಿಲ್ ಯಾರು ಪಡೆದ್ರು, ಆ ಸಾಮಗ್ರಿಗಳಿಗೆ ವಾರಂಟಿ ಎಷ್ಟಿತ್ತು ಅಂತಕ್ಕಂಥ ಸತ್ಯಾಂಶವನ್ನ ಬಿಜೆಪಿ ಮುಖಂಡರು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ತಿಳಿಸ್ತಕ್ಕಂಥ ಅವಶ್ಯಕತೆ ಇದೆ. ಈ ಪ್ರಾಮಾಣಿಕತೆಯನ್ನ ಕೂಡಲೇ ಬಿಜೆಪಿ ಮುಖಂಡರು ಒಂದು ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕರ ಗಮನಕ್ಕೆ ತರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಇವತ್ತು ಭಾವಿಸ್ತಾ ಇದ್ದೀವಿ. ಅವ್ರು ಏನು ಮಾತಾಡಿದ್ರು ಒಂದು ಕಾನೂನು ಆಗುತ್ತೆ, ಆ ಕಾನೂನು ಪ್ರಕಾರನೇ ಅವ್ರು ಮಾತಾಡ್ತಾರೆ. ಈಗ ಮತದಾರರು ಅವ್ರೇನು ತಿಳಿಸ್ಬೇಕು, ನಾವು ಋಣ ತೀರಿಸ್ತೀವಿ, ನಾವು ಇಲ್ಲಿದ್ದೀವಿ, ಅವ್ರು ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. ಇದೆಲ್ಲ ಋಣ ತೀರಿಸಂತ ಕಾರ್ಯಕ್ರಮಗಳೇ. ಯಾರೋ ಒಬ್ಬರು ಅವ್ರಿಗೆ ಜ್ಞಾನ ಇದೆಯೋ ಇಲ್ಲೋ, ವಿದ್ಯೆ ಕಡಿಮೆ ಇದೆಯೋ, ಬುದ್ಧಿ ಕಡಿಮೆ ಇದೆಯೋ, ಅಥವಾ ರಾಜಕೀಯ ಜ್ಞಾನ ಕಡಿಮೆ ಇದೆಯೋ ಅವ್ರು ಹೇಳ್ತಾರಂದರೆ ನಾವು ಅದನ್ನು ಅವಕಾಶ ಮಾಡೋಕ್ಕೆ ಕೊಡಬಾರ್ದು ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಈಗ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಪ್ರಗತಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದರೆ ಹಿಂದಿನ ಮೂಲ ತಗೊಳ್ಳಿ, ಎಲ್ಲ ನಮ್ಮದೇ. 70 ವರ್ಷದಿಂದ ನಾವೇನು ಮಾಡಿದ್ವಿ ಅಂದರೆ ಈಗ ಡೆವಲಪ್ಮೆಂಟ್ ಆಗಿರೋದೇ ನಮ್ಮ ತಾಲೂಕಿನಲ್ಲಿ ನಮ್ಮ ಕಾಂಗ್ರೆಸ್ MLAಗಳು ಕೈಯಲ್ಲಿ 7 ಸಲ MLA ಆದ ಎಲ್ಲಿದ್ದರೂ ನಾವು ತಾಲೂಕು ಕ್ಷೇತ್ರ ಮಾಡಿದ್ದಾರೆ. ವಿಜಯನಗರದಲ್ಲಿ MLA ಇದ್ರೂ ತಾಲೂಕಿನಲ್ಲಿ ನಾವು ಕೆಲಸ ಮಾಡಿದ್ದಾರೆ, ಬಳ್ಳಾರಿ MLA ಆಗಿದ್ರು ಸಹ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹೋಗಿ ಬಂದು ಅವರನ್ನು ಉಪಯೋಗಿಸ್ಕೊಂಡಿದ್ದಾರೆ ಚೆನ್ನಾಗಿ. ಇಂಥ ಕಾರ್ಯಕ್ರಮಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ಅವ್ರ್ಯಾರೋ ವಿರೋಧ ಮಾತಾಡೋದಕ್ಕೆ ಒಂದು ಸಮಂಜಸ ಬೇಕು, ದಾಖಲೆ ಬೇಕು. ಡಾಕ್ಟರ್ಸ್ ಇಲ್ಲ ಅಂದರೆ 8 ಜನ ಡಾಕ್ಟರ್ಸ್ ಇಲ್ಲ ಔಟ್ ಆಫ್ 10, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಒಬ್ಬ ಡಾಕ್ಟರ್ಸ್ ಇಲ್ಲ, ನಿಜ ಒಪ್ಕೊಳ್ತೀವಿ, ನಮಗೂ ಗೊತ್ತಿದೆ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಡೆಲಿವರಿ ಆದಾಗ ಅದು ಡೆಲಿವರಿ ಕೇಸ್ ತಾಯಿ ಮತ್ತು ಮಕ್ಕಳ ಸಂಬಂಧ, ಅದು ತಾಯಿ ಮತ್ತು ಮಕ್ಕಳ ಸಂಬಂಧ ಇರೋದ್ರಿಂದ ಅದು ಪಬ್ಲಿಸಿಟಿ ಆಗೋದು ಸತ್ಯ. ಅದು ನಮ್ಮ ಶಾಸನ ಗೊತ್ತಿದೆ. ಅವ್ರು ಇಮಿಡಿಯೇಟ್ಲಿ ಏನೇನು ಕ್ರಮ ತಗೊಂಡಿದ್ದಾರೆ. ಮೇನ್ ಆಗಿ ಇವತ್ತು ಬಿಜೆಪಿ ಆರೋಪ ಮಾಡಿದ್ದಾರೆ, ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲ ಅಂತ. ಈಗ ನಾವು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ನಿಮಗೆ ಒಂದು ಲಿಖಿತ ಮೂಲಕ ಅಥವಾ ಒಂದು ಆಧಾರ ಮುಖಾಂತರ ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ, ಅಲ್ಲಿ ಟೋಟಲ್ ಇದುವರೆಗೆ 10 ಜನ ಡಾಕ್ಟರ್ಸ್ ಇದ್ದಾರೆ. 10 ಜನ ಡಾಕ್ಟರ್ಸ್ನಲ್ಲಿ ಎಲ್ಲ ಥರದ ಬೋನ್ ಸ್ಪೆಷಲಿಸ್ಟ್ ಆಗಲಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಲಿ, ಐ ಸ್ಪೆಷಲಿಸ್ಟ್ ಆಗಲಿ, ಎಷ್ಟು ಜನ ಡಾಕ್ಟರ್ಸ್ ನೆಸಿಟಿದ್ದು ಅಷ್ಟು ಜನ ಇದ್ದಾರೆ. ಅದರಲ್ಲೂ ನಮ್ಮ ಪ್ರಕಾಶ್ ಅವರು ಹೇಳಿದಂಗೆ ಏನು ಆ ಸರ್ಕಾರದ ಆದೇಶದ ಮುಖಾಂತರ ಅವರೊಬ್ಬರು ಪ್ರಸೂತಿ ಡಾಕ್ಟರ್ ಒಂದೇ ಟ್ರಾನ್ಸ್ಫರ್ ಆಗಿರೋದು ಸತ್ಯ. ಆಮೇಲೆ ಇನ್ನೊಬ್ಬ ಡಾಕ್ಟರ್ ಮಧುಕುಮಾರ್ ಅಂತ ಹೇಳಿ ಅವರು ತಾಲೂಕ್ ಹೆಲ್ತ್ ಆಫೀಸರ್, ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇಂಥ ಕಾರ್ಯಕ್ರಮ ಇಟ್ಕೊಂಡು ನೇರವಾಗಿ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ ಸಮಾಜಕ್ಕೆ ಒಂದು ತಪ್ಪು ಮೆಸೇಜ್ ಕೊಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಈ ಟೈಮಲ್ಲಿ ತಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಶಾಸಕರನ್ನ ಇಮಿಡಿಯೇಟ್ ಇವತ್ತು ಡಾಕ್ಟರ್ ಬೆಳಗಾವಿ ಇನ್ನೊಂದು ಡಾಕ್ಟರ್ ಬರೋದಿಲ್ಲ. ಅದು ಇಂಜಿನಿಯರ್ ಆಸ್ಪತ್ರೆ ಇರ್ತಕ್ಕಂಥ ತಾಲೂಕು ನಮ್ಮದು. ಯಾಕಂದರೆ ಈ ತಾಲೂಕಿನಲ್ಲಿ ಬರೋವರಿಗೆ ಭಾಳ ಆಲೋಚನೆ ಮಾಡ್ತಾರೆ, ಬಂದ ಮೇಲೆ ಊರೇ ಬಿಡೋದಿಲ್ಲ. ಡಾಕ್ಟರ್ ಆಗಲಿ, ಅಫಿಷಿಯಲ್ಸ್ ಆಗಲಿ, ಯಾರೇ ಆಗಲಿ, ಅನೇಕ ಅಫಿಷಿಯಲ್ಸ್ ರಿಟೈರ್ಡ್ ಆಗಿದ್ದಾರೆ. ಅಂಥ ತಾಲೂಕಿದು. ಯಾರು ಡಾಕ್ಟರ್ ಮೇಲೆ ಆರೋಪ ಮಾಡಿ ಹೊರಗಡೆ ಕಳಿಸಿಲ್ಲ. ಇವ್ರು ಹೇಳ್ದಂಗೆ ಕಾನೂನು ಪ್ರಕಾರ 10 ವರ್ಷ ಆದರೂ ನಾವು ಹೊರಗಡೆ ಹೋಗಬೇಕು ಮತ್ತು ಬೇರೆಯವ್ರು ಬರಬೇಕು ಅಂತ ಇದೆ. ಅದು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ನಮಗೆ ಡೆವಲಪ್ಮೆಂಟ್ ಕಾರ್ಯಕ್ರಮ ಭಾಳ ಇದೆ. ಏನಂದರೆ ನಮ್ಮಲ್ಲಿ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ನಮ್ಮಲ್ಲಿ ಕಡಿಮೆ. ಯಾಕಂದರೆ ನಮ್ಮ ಶಾಸಕರು ಒಂದು ಪೂಜೆ ಮಾಡಿದ ತಕ್ಷಣ ಅಲ್ಲಿ ಸಂಬಂಧಪಟ್ಟ ಜನಗಳಿಗೆ, ಆ ಏರಿಯಾದ ಮುಖಂಡಗಳಿಗೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕರ್ಕೊಂಡು ಪೂಜೆ ಮಾಡ್ತಾರೆ. ಒಂದು ಸಣ್ಣ ಕಾರ್ಯಕ್ರಮಕ್ಕೂ ನಾವು 100 ಜನ ಸೇರಿಸ್ಕೊಂಡು ಒಂದು ಪಬ್ಲಿಸಿಟಿ ಮಾಡಿಸಿದ್ರೆ ಅದೇನು ಕಂಡು ಅದು ಗೊತ್ತಿಲ್ಲ. ಬಟ್ ಅವ್ರ ಸಂಸ್ಕೃತಿ ಏನಂದರೆ ಕೆಲಸ ಆಗಬೇಕು, ಕೆಲಸವನ್ನು ತೋರಿಸ್ಕೊಳ್ಳೋಂಥ ವ್ಯವಸ್ಥೆ ಅವ್ರು ಮಾಡೋದಿಲ್ಲ. ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವರು ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಬೇರೆ ತಾಲೂಕು ಕಂಪೇರ್ ಮಾಡಿದರೆ ನಾವು 100 ಪಟ್ಟು ಜಾಸ್ತಿ ಮಾಡಿದ್ವಿ ಅಂತ ಹೇಳಿ
ನಾವು ಅನಿಸ್ತದೆ ನಾವು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವ ಕೂಡ ಲೋಪ ಆಗ್ದಂಗೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಇದು ತಾಲೂಕ್ ಪಂಚಾಯತ್ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಪಂಚಾಯತ್ ಇಂಜಿನಿಯರಿಂಗ್ ಭಾಗನ ಆಗಿರ್ಬೋದು, ಪಂಚಾಯತ್ ರಾಜ್ ಇಲಾಖೆ ತರೀಕೆರೆ ಆಗಿರ್ಬೋದು, ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಕೆಲಸಗಳು ಅವರ ಅಧಿಕಾರಾವಧಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ವಿನ ಅದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಕ್ಕಂಥದ್ದು ಅವ್ರು ಮಾಡೋದು ಇವ್ರು ಮಾಡೋದು ಅಂತಕ್ಕಂಥ ಜಾತಿ ರಾಜಕಾರಣ ಆಗಲಿ ಜೊತೆಗೆ ಪಕ್ಷದ ರಾಜಕಾರಣಿ ಆಗಲಿ ಅವರು ಮಾಡಿಲ್ಲ. ಎಲ್ಲರೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ 2,30,000 ಏನು ವೋಟರ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲರಿಗೂ ಶಾಸ್ತ್ರೀಯ. ಆದರೆ ಬಿಜೆಪಿ ಅವರ ಮಾಡ್ತಕ್ಕಂಥ ಆಪಾದನೆ ಇದೆಲ್ಲ ಅದು ಮಾಡೋದು ತಪ್ಪಾಗಿದೆ. ಯಾಕೆ ಹೇಳ್ತಾರೆ ಅವರು? ಪ್ರಕಾಶ್ ಅವರು ಹೇಳಿದ್ರು ಅವ್ರ ಬಗ್ಗೆ, ಆದರೆ ಅವರಿಗೆ ಎಲ್ಲೂ ಕೂಡ ಜಾಗ ಇಲ್ಲ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.